ಹಲೋ ಗೈಸ್, ಎಲ್ಲರೂ ಕೂಡ KEA ಕಡೆಯಿಂದ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಏನು ಅಂತಂದರೆ ಸೀಟ್ ಮ್ಯಾಟ್ರಿಕ್ಸು ರಿಲೀಸ್ ಆಗಿದೆ. ಎಷ್ಟೊಂದು ಕಾಲೇಜ್ನಲ್ಲಿ ನಂಬರ್ ಆಫ್ ಸೀಟ್ಸು ಇನ್ಕ್ರೀಸ್ ಆಗಿದೆ ಕೆಲವು ಸ್ಪೆಸಿಫಿಕ್ ಕೋರ್ಸಸ್ಗಾಗಿ. ಸೊ ಅದ್ರ ಬಗ್ಗೆ ಲೇಟೆಸ್ಟ್ ನ್ಯೂಸಿನ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊತಾ ಬರೋಣ, ಓಕೆನಾ. ಸೊ ಫಸ್ಟ್ ಆಫ್ ಆಲು ನಂಬರ್ ಆಫ್ ಸೀಟ್ಸ್ ಏನು ಇನ್ಕ್ರೀಸ್ ಆಗಿದೆ ಪ್ರತಿಯೊಂದು ಕಾಲೇಜ್ದು ಕೂಡ ಕೊಟ್ಟಿದ್ದಾರೆ ಈ PDF ಅಲ್ಲಿ. ಸ್ಪೆಸಿಫಿಕ್ ಕೋರ್ಸಸ್ಗೋಸ್ಕರ ಇನ್ಕ್ರೀಸ್ ಆಗಿದೆ, ಓಕೆನಾ. ಯಾವ ಇಯರ್ಗೋಸ್ಕರ ಇದೆ? ಸ್ಪೆಸಿಫಿಕ್ ಇಯರ್ 2024ಗೋಸ್ಕರ, ಓಕೆನಾ. ಸೊ ಅದನ್ನು ನೋಡ್ತಾ ಬರೋಣ. ಸೊ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಸೀಟ್ ತೊಗೊಳ್ಳೋಂಥ ಪ್ರಾಬಬಿಲಿಟಿ ಅಥವಾ ಪಾಸಿಬಿಲಿಟಿ ಆ ಕಾಲೇಜಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಬಹಳ ತಪ್ಪು. ಯಾಕೆ ಅಂತ ನಾನು ಇಲ್ಲಿ ಹೇಳ್ತಾ ಬರ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲು ಸೀಟ್ಸ್ ಇನ್ಕ್ರೀಸ್ ಆಗಿದ್ರು ಅದು ಎಷ್ಟಾಗ್ಬೋದು? ಒಂದು 10, 20, 30, ಮ್ಯಾಕ್ಸಿಮಮ್ 40-50 ಇನ್ಕ್ರೀಸ್ ಆಗ್ಬೋದು ಒಂದು ಸ್ಪೆಸಿಫಿಕ್ ಕೋರ್ಸಸ್ಗೆ. ಹಾಗಾಗಿ ಕಟ್ ಆಫ್ ರ್ಯಾಂಕ್ ಯಾರ್ದು ಬಾರ್ಡರಲ್ಲಿರುತ್ತೆ ನೋಡಿ. ಅಂದರೆ ಇವಾಗ 11,000 ಇದೆ ಕಟ್ ಆಫು, ಯಾರ್ದು 11,010 ಬಂದಿದೆ ಅಂತಂದ್ರೆ ಅವಾಗ ಅವನಿಗೆ ಹೆಲ್ಪ್ ಆಗ್ಬೋದು ಅಷ್ಟೇ. ಅದು ಬಿಟ್ಟು 11,000 ಇದೆ 12,000 ಬಂದಿದೆ ಅವನು ಅಂದರೆ ಅಂಥವ್ರಿಗೆ ಹೆಲ್ಪ್ ಆಗಲ್ಲ. ಸೊ ಬಾರ್ಡರ್ ಕಟ್ ಆಫ್ ರ್ಯಾಂಕ್ ಇರುವಂಥ ಸ್ಟೂಡೆಂಟ್ಸಿಗೆ ಮಾತ್ರ ಈ ಸೀಟ್ ಮ್ಯಾಟ್ರಿಕ್ಸ್ದು ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ಒಂದೊಂದು ಕಾಲೇಜಿದೆ ನೋಡ್ತಾ ಬರೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ KCET ರಿಲೇಟೆಡ್ ಇದೇ ರೀತಿ ಅಪ್ಡೇಟ್ಸ್ನ ನಾವು ಕೊಡ್ತಾ ಬರ್ತೀವಿ. ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ನಮಗೆ ಕಾಮೆಂಟ್ಸಲ್ಲಿ ತಿಳಿಸಿ ನಾವು ಹೆಂಗೆ ಇಂಪ್ರೂವ್ ಮಾಡ್ಕೊಬೋದು ಅಂತ, ಓಕೆನಾ. ಸೊ ಜೊತೆಗೆ ನಾವು ಇಂಗ್ಲೀಷ್ ಚಾನಲ್ನ ಕೂಡ ಸ್ಟಾರ್ಟ್ ಮಾಡಿದ್ವಿ. ತಮಗೆ ಇಂಜಿನಿಯರಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸ್ಪೋಕನ್ ಇಂಗ್ಲೀಷು. ಸೊ ಆ ಚಾನಲ್ದು ಲಿಂಕ್ ಕೂಡ ನಾವು ಪಿನ್ ಕಾಮೆಂಟ್ಸಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಅದಕ್ಕೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ತುಂಬ ಇಂಪಾರ್ಟೆಂಟ್ ಅದು, ಓಕೆ. ಸೊ ಫಸ್ಟ್ ಆಫ್ ಆಲ್ ಬಂದು BMS ಕಾಲೇಜ್ ಆಫ್ ಇಂಜಿನಿಯರಿಂಗು, ಬಸವನಗುಡಿ, ಬೆಂಗಳೂರು. ಇಲ್ಲಿ ನೋಡಿ 2024ಗೆ ಸಿವಿಲ್ ಇಂಜಿನಿಯರಿಂಗ್ದು ಇಲ್ಲಿ ನೀವು ಏನು ನೋಡಬೇಕಂದ್ರೆ ಟೋಟಲ್ KEA ಗೌರ್ಮೆಂಟ್ ಸೀಟ್ ಇದನ್ನು ನೋಡ್ಬೇಕು ನೀವು, ಅರ್ಥ ಆಯ್ತಾ. 57 ಇತ್ತು ಸಿವಿಲ್ ಇಂಜಿನಿಯರಿಂಗ್ಗೆ. ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು ನೋಡಿ 57 ಇತ್ತು. ನಾವಿವಾಗ ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಸೀಟ್ ಇನ್ಕ್ರೀಸ್ ಆಗಿದೆಯೋ ಇಲ್ವೋ ಅನ್ನೋದು 2023ದು ನಾವು ತೆಗೆದು ನೋಡಬೇಕು. ಸೊ 23ದು ಕೂಡ ನಾನು ಇಟ್ಕೊಂಡಿದ್ದೀನಿ ನೋಡಿ. ಅಲ್ಲೂ ಕೂಡ ಎಷ್ಟಿದೆಯಪ್ಪ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 57 ಇದೆ, ಸಿವಿಲ್ಲು 57 ಇದೆ. ಸೊ ಹಾಗಾದರೆ ಒಂದೇ ಒಂದು ಸೀಟ್ ಕೂಡ ಇನ್ಕ್ರೀಸ್ ಆಗಿಲ್ಲ ಎಲ್ಲಿ? BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ, ಬೆಂಗಳೂರಲ್ಲಿ, ಅರ್ಥ ಆಯ್ತಾ. ಈ ಕೋರ್ಸ್ಗಳಿಗೆ ಸ್ಪೆಸಿಫಿಕಲಿ ಈ ಕೋರ್ಸ್ಗಳಿಗಂತೂ ಒಂದೇ ಒಂದು ಸೀಟ್ ಕೂಡ ಇನ್ಕ್ರೀಸ್ ಆಗಿಲ್ಲ, ಓಕೆನಾ. ಸೊ ನೆಕ್ಸ್ಟ್ ಬಂದು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ AIT ಬೆಂಗಳೂರು. ಸೊ ಇಲ್ಲಿ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರಿಂಗು 24ಅಲ್ಲಿ ಈ ವರ್ಷ 86 ಇದೆ, ಅರ್ಥ ಇದೆ. ಕಂಪ್ಯೂಟರ್ ಸೈನ್ಸು 57 ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 114 ಇದೆ ಅಂತ ತಿಳ್ಕೊಳ್ರಪ್ಪ. ಓಕೆ, ಮೆಕ್ಯಾನಿಕಲ್ಲು 114 ಇದೆ. ಅದೇ 23 ಇವಾಗ ನೋಡೋಣ. 86, 57, 114 ನೋಡ್ರಪ್ಪ. 85 ಇತ್ತು 23ನಲ್ಲಿ, ಅರ್ಥ ಆಯ್ತಾ. 57, 114, 114 ಇದೆ. ಸೊ ಹಾಗಾದರೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಮಾತ್ರ ಒಂದೇ ಒಂದು ಸೀಟ್ ಇನ್ಕ್ರೀಸ್ ಆಗಿದೆ ಅಷ್ಟೇ, ಒಂದೇ ಒಂದು ಗೌರ್ಮೆಂಟ್ ಸೀಟ್ ಇನ್ಕ್ರೀಸ್ ಆಗಿದೆ ಅಷ್ಟೇ, ಅರ್ಥ ಆಯ್ತಾ. ಸೊ ಕೇವಲ ಒಂದೇ ಒಂದು ಗೌರ್ಮೆಂಟ್ ಸೀಟ್ ಇನ್ಕ್ರೀಸ್ ಆಗಿದೆ ಇಲ್ಲಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ 2023ನಲ್ಲಿ. ಈ PDF ಏನು 2023ದು 2024ದು ಸೀಟ್ ಮ್ಯಾಟ್ರಿಕ್ಸ್ ಇದೆ, ಎರಡೂ ಕೂಡ ನಾನು ಪಿನ್ಡ್ ಕಾಮೆಂಟ್ಸಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಜೊತೆಗೆ ತಾವು ಡಿಸ್ಕ್ರಿಪ್ಷನಲ್ಲೂ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಬೋದು. ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ತಮ್ಗೆ ಇಷ್ಟವಾದ ಕಾಲೇಜನ್ನು ನೋಡ್ಕೊಳ್ಳಿ, ತಮ್ಮದೇನಾದ್ರು ಬಾರ್ಡರಲ್ಲಿ ರ್ಯಾಂಕಿಂಗ್ ಇತ್ತು ಅಂದರೆ, ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನು. ಇಲ್ಲಿ ಸಿವಿಲ್ ಇಂಜಿನಿಯರಿಂಗು ಈ ವರ್ಷ 57, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ 57, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 57, ಮೆಕ್ಯಾನಿಕಲ್ 114. ಸೊ 23ನಲ್ಲಿ ಎಷ್ಟಿತ್ತು ನೋಡೋಣಪ್ಪ? 57, 57, 57, 114. ಸೊ ಸೇಮ್ ಇದೆ, ಇಲ್ಲೂ ಕೂಡ ಒಂದೇ ಒಂದು ಸೀಟು ಕೂಡ ಇನ್ಕ್ರೀಸ್ ಆಗಿಲ್ಲ. ಸೊ ಹಾಗಾಗಿ ತಿಳ್ಕೊಬೇಕಾಗಿರೋದೇನು ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಬಿಟ್ರು ಸೀಟ್ ಇನ್ಕ್ರೀಸ್ ಆಯಿತು ಅಂತ ಮಾತ್ರಕ್ಕೇ ಕಟ್ ಆಫ್ ಇನ್ಕ್ರೀಸ್ ತುಂಬ ಡ್ರಾಸ್ಟಿಕಲಿ ಆಗೋದಿಲ್ಲ ಅನ್ನೋದು ಒಂದು ಸತ್ಯ ತಾವು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿರೋದು. ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಜೊತೆಗೆ ತಮಗೆ KCET ಆಪ್ಷನ್ ಎಂಟ್ರಿದು ಎಲ್ಲ ವಿಡಿಯೋಸು ಕೂಡ ನಾನು ಮಾಡಿದ್ದೀನಿ, ಅದನ್ನೆಲ್ಲ ಫಸ್ಟ್ ನೋಡ್ತಾ ಬನ್ನಿ. ಜೊತೆಗೆ ಬ್ರಾಂಚ್ ಕಂಪ್ಯಾರಿಸನ್ ಕೂಡ ವಿಡಿಯೋಸ್ ಮಾಡಿದ್ದೀನಿ, ದಯವಿಟ್ಟು ಅದೆಲ್ಲದೂ ಕೂಡ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಬನ್ನಿ. ಇದೇ ರೀತಿ ಅದ್ಭುತ ವಿಡಿಯೋಗಳನ್ನ ತರ್ತಾ ಇರ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.